ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಸ್ಪೆಷಲ್ ಟಾಪಿಕ್ ತೊಗೊಂಬಂದಿನಿ. ನಿಮ್ಮ ಮೇಲೆ ಯಾರ್ಯಾರು ಹೊಟ್ಟೆ ಕಿಚ್ಚುಪಡ್ತಿದಾರ, ನಿಮಗೆ ಗೊತ್ತಿಲ್ಲದವರು ನಿಮ್ಮ ಜೊತೆಗೆ ಚೆನ್ನಾಗೇ ಇರ್ತಾರೆ. ವೈ ಎಲ್ಲ ಹೂ ಆರ್ ಜೆಲಸ್ ಅಬೌಟ್ ಯು. ಯಾರು ನಿಮ್ಮ ಬಗ್ಗೆ ಭಾಳ ಹೊಟ್ಟೆ ಕಿಚ್ಚುಪಡ್ತಿದಾರ, ನಿಮ್ಮದು ಏಳ್ಗಿನವರು ಸಹಿಸೋಕ್ಕಾಗಕತ್ತಿಲ್ಲ, ನಿಮ್ಗೆ ಅದರಿಂದ ದೃಷ್ಟಿ ದೋಷ ಆಗ್ತಿರ್ಬೋದು, ನಿಮ್ಗೆ ಒಳ್ಳೆ ಕೆಲಸಕ್ಕೆ ಹೋಗಿರ್ತೀರಿ ಅದರಿಂದ ಅಡ್ಡ ಆಗ್ತಿರ್ಬೋದು. ಓಕೆ, ಚಲೋ ಅಲ್ಲ. ಗೊತ್ತಾತಂದ್ರೆ ಯಾರ ಕಡೆಯಿಂದ ನಿಮ್ಗೆ ಆಗ್ತಾ ಐತಿ, ನೀವು ಅದಕ್ಕೆ ಏನು ಮಾಡ್ಕೋಬೇಕು ಅದನ್ನು ನೋಡೋಣ. ಸೊಲ್ಯೂಷನ್ನು ಹುಡ್ಕೋಣ ಅಂತ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನೀವು ಯಾವತ್ತಿನ ದಿನ ನೋಡ್ತೀರಿ ಅವತ್ತು ನಿಮಗೆ ರೆಸನೇಟ್ ಆಗ್ತೈತಿ. ನಿಖಿತಾ ಟ್ಯಾರೋ ರೀಡಿಂಗ್, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ, ಟುಡೇ ಕನ್ನಡ ಟ್ಯಾರೋ ರೀಡಿಂಗ್, ಥರ್ಡ್ ಪಾರ್ಟಿ ಸಿಚುವೇಶನ್, ನೋ ಕಾಂಟ್ಯಾಕ್ಟ್, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾರ, ಕರೆಂಟ್ ಫೀಲಿಂಗ್ಸು. ಓಕೆ, ನೆಕ್ಸ್ಟ್ 48 hours ಟ್ಯಾರೋ ಅವೆಲ್ಲ ಹುಡುಕ್ತಿದ್ರಂದ್ರೆ ಸೊ ಇಲ್ಲಿ ನಿಮಗೆಲ್ಲ ಸಿಗ್ತಾಯಿತ್ತು. ಇವರಿಂದ ರೈಟ್ ಪ್ಲೇಸ್. ಓಕೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೇವಿ ಅಂತ ಹೇಳಿದ್ವಿ. ಭಾಳ ಜನ ಆಗಲೇ ಜಾಯ್ನ್ ಆಗ್ತಿದ್ದೀರಿ ಆ್ಯಂಡ್ ನಿಮ್ಮ ಜರ್ನಿನೂ ಸ್ಟಾರ್ಟ್ ಮಾಡಿರಿ. ಸೊ ಆಲ್ ದಿ ಬೆಸ್ಟ್ ಅವ್ರಿಗೆಲ್ಲರೂ ಕಾಂಗ್ರ್ಯಾಚುಲೇಷನ್ಸ್. ಇನ್ನೂ ಯಾರ್ಯಾರು ಅದೇ ಎಸ್ಪೆಷಲಿ ವುಮನ್ ವಿಂಗ್ ಅಂತ ಮಾಡೇವಿ, ಎಲ್ಲ ಟ್ರೈನಿಂಗ್ ಎಲ್ಲ ಇರ್ತೈತಿ. ಸೊ ಕಮ್ ಆ್ಯಂಡ್ ಸ್ಟಾರ್ಟ್ ಯುವರ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ಇಲ್ಲೇ ರೀಡಿಂಗ್ ಕಡೆಗೆ ಬರೋಣೀಗ. ಯಾರ್ಯಾರು ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಿದಾರ, ಯಾರ್ಯಾರು ನಿಮ್ಮ ಬಗ್ಗೆ ಜಲಸ್ ಪಡ್ತಿದಾರ, ನಿಮ್ಮ ಏಳಿಗೆ ಕಂಡ್ರೆ ನಿಮಗೆ ಅಭಿವೃದ್ಧಿ ಆಗಕತ್ತಿದ್ರೆ ಅವರಿಗೆ ಇಷ್ಟ ಆಗಲ್ಲ. ನಿಮ್ಮ ಜೊತೆಗೆ ಚೆನ್ನಾಗಿರ್ಬೋದು, ಅವರು ನಕ್ಕೊಂತ ಮಾತಾಡ್ತಿರ್ಬೇಕು, ಬಟ್ ಮನಸ್ಸೊಳಗೆ ನಿಮ್ಮ ಬಗ್ಗೆ ಅಸೂಯೆ ಪಡ್ತಿರ್ತಾರೆ. ಅಂತಾರೆ ಯಾರು ಅದಾರ ನಿಮಗೆ ಗೊತ್ತಿಲ್ದಿರೋದ್ರೆ ತಿಳ್ಕೊಳೋಣ ಅಂತ ಹೇಳ್ತಾರೆ. ಸೊ ಯಾರ್ಯಾರು ನನ್ನ ವ್ಯೂವರ್ಸನ್ನು ಕಂಡ್ರೆ ಯಾರ್ಯಾರಿಗೆ ಹೊಟ್ಟೆ ಕಿಚ್ಚು, ನನ್ನ ವ್ಯೂವರ್ಸನ್ನು ಏಳಿಗೆ ಕಂಡ್ರೆ ಯಾರ್ಯಾರಿಗೆ ಬರಲ್ಲ ಅವ್ರ ಜೀವನದಾಗ. ನನ್ನ ವ್ಯೂವರ್ಸದ್ದು ಒಂದು ಉತ್ತರ ಅಭಿವೃದ್ಧಿ ನೋಡಿದ್ರೆ ಹೊಟ್ಟೆ ಕಿಚ್ಚು ಬಿಡ್ತಾರೆ, ಕಣ್ಣು ಬಿಡ್ತಾರೆ ಅಂತಾರೆ. ಯಾರು ಇದ್ರೆ ಅದಕ್ಕೆ ತಿಳಿಸ್ಕೊಡ್ರಿ, ಅದಕ್ಕೆ ಏನು ಮಾಡ್ಬೇಕಂತ ತಿಳಿಸ್ಕೊಡ್ರಿ. 6 of Pentacles, Magician, 2 of Wands, 6 of Wands, 7 of Wands, 3 of Pentacles. ಎರಡು ಬಂದು ಓಕೆ ಡನ್. ಎರಡು ತೊಗೊಳೋಣ ಅಂತ. ದ ಫೂಲ್, 3 of Pentacles, 8 of Swords. ಓಕೆ, ನಿಮ್ಮ ಜೊತೆ ಕೆಲಸ ಮಾಡ್ತಿರೋರು ಇರ್ಬೇಕಿಲ್ಲ ಭಾಳ ಕೆಲವೊಬ್ಬರಿಗೆ. ನಿಮ್ಮ ಜೊತೆ ಯಾರ್ಯಾರು ಕೆಲಸ ಮಾಡ್ತಿದಾರಲ್ಲ ವರ್ಕ್ ಪ್ಲೇಸ್ ಒಳಗೆ ಆತ ಅವರಿಗೆ ನಿಮ್ಮ ಜೊತೆಗೆ ಚೆನ್ನಾಗೇ ಅದಾರ, ನಿಮ್ಮ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡಾರ. ನಿಮ್ಮ ಕಷ್ಟ ಅಂದಾಗ ನಿಮ್ಗೆ ಸ್ವಲ್ಪ ಹೆಲ್ಪೂ ಮಾಡಿರ್ಬೋದು, ಬಟ್ ಆದರೆ ಅವರು ಹಿಂದಿಂದ ಅಥವಾ ಮನಸ್ಸೊಳಗಿಂದ ನೀವು ಚೆನ್ನಾಗಿ ಆದಂಗೆ ಅವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡ್ತಾರೆ. ಸೊ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಿರ್ಬೋದು, ಅವ್ರ ಕಡೆಯಿಂದ ನಿಮ್ಗೆ ಹೆಲ್ಪ್ ಬರೋದಕ್ಕಿಂತ ಹೆಚ್ಚಿಗೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಿರ್ಬೋದು. ಭಾಳ ನಿಮ್ಮಿಂದ ಹೆಲ್ಪ್ ತೊಗೊತಿರ್ಬೋದು. ನಿಮ್ಮ ವರ್ಕ್ ಪ್ಲೇಸ್ ಒಳಗೆ ನೋಡ್ಕೊಳ್ರಿ. ನಾವು ವರ್ಕ್ ಮಾಡಲ್ರಿ ಎಲ್ಲೂ. ಈಗ ವರ್ಕ್ ಅಂದರೆ ಹಿಂಗೆ ಒಂದು 9 to 5 ಹಂಗೆ ವರ್ಕ್ ಅಂತಲ್ಲ, ನೀವು ಏನೇ ಉದ್ಯೋಗ ಮಾಡಿರಿ. ಹೌಸ್ ವೈಫ್ಸ್ ಇದ್ರಂದ್ರೆ ಮನೆ ಒಳಗೆ ನಾವೆಲ್ಲೂ ಉದ್ಯೋಗಕ್ಕೆ ಹೋಗಲ್ರಿ ಅನ್ನೋರು ಇದ್ರಿ ಇಲ್ಲಿ. ಅವ್ರಿಗೆ ನೋಡೋಣ ಮತ್ತೆ ಇದು ಇಲ್ಲ ಉದ್ಯೋಗಕ್ಕೆ ಯಾರು ಹೋಗ್ತೀರಿ ಅವರು. ಓಕೆ, ಜಾಬ್ ಬಿಸ್ನೆಸ್ ಮಾಡ್ತಿರ್ತೀರಿ, ಸೋಮ್ತಿರ್ಬೋದು, ಏನಾರು ಇಲ್ಲಿ ಒಟ್ಟು ದುಡಿ ಅಂತಾರೆ. ನಿಮ್ಮ ಕಡೆಯಿಂದ ಹೆಲ್ಪ್ ತೊಗೊತಾರ, ಬಟ್ ಅದು ಗ್ರ್ಯಾಟಿಟ್ಯೂಡ್ ಇಲ್ಲ ಅವರಿಗೆ. ಇಲ್ಲಿ ಕೆಲವೊಬ್ರು ಇದಾರ
ನಿಮ್ಮನ್ನು ಒಂಥರ ಅಟ್ಟಕ್ಕೆ ಏರಿಸ್ತಾರೆ ಅವ್ರು. ನೀ ಅಂದ್ರೆ ಏನು ಬಿಡೋ ಜಾದು ಇದ್ದಂಗೆ ಅದಿದೆ. ನೀ ಕೈ ಮುಟ್ಟಿದ್ದೆಲ್ಲ ಚಿನ್ನ ಆಕತ್ ನೋಡಿ. ನೀ ಇದ್ರೆ ನಮ್ಗೆ ಲಕ್ಕಿ ಇದ್ದಂಗೆ ಅದಿ. ನೀನು ಒಂದು ನನ್ನ ಭಾಗ್ಯ ಇದ್ದಂಗೆ ಅದಿರಿ. ಇವ್ರು ನಿಮ್ಮ ಜೀವನ ನಿಮ್ಮ ಹಂಗೆ ಅಟ್ಟಕ್ಕೆ ಏರಿಸ್ತಾರೆ. ನಿಮ್ಮ ಕಡೆಯಿಂದ ಉಪಯೋಗ ತೊಗೊಂತಾರೆ. ಅಂಥವ್ರು ಯಾರು ಅದಾರ ನೋಡ್ರಿ, ಅಂಥವ್ರೂ ಅದಾರ ಇಲ್ಲಿ. ಎಸ್ಪೆಷಲಿ ನಿಮ್ಮ ಕಡೆಯಿಂದ ನಿಮ್ಮದು ಶಕ್ತಿ ಎಲ್ಲ ಹಿಡ್ಕೊತಾರೆ ಅವ್ರು. ಆ್ಯಕ್ಚುಲಿ ನಿಮ್ಮ ಎನರ್ಜಿ ಎಲ್ಲ ಅವ್ರಿಗೆ ಹೋಗತ್ತೆ. ಎನರ್ಜಿ ಅಂತಂದ್ರೆ ನಿಮ್ಮ ಒಳ್ಳೆ ಗುಣಗಳು ಏನಿರ್ತಾವಲ್ಲ ಅವು ಎದುರಿಗಿರೋ ವ್ಯಕ್ತಿ ಅದನ್ನು ವೀಕ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ ಅವರು. ನೀವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತೀರಿ, ಅದನ್ನು ಹಂಗ್ಸೋದು, ಟಾಂಟ್ ಮಾಡೋದು. ಬಟ್ ಹಂಗಂದು ಅದನ್ನು ಏನಂತೀರಿ ಖುಷಿಯಿಂದನೇ ಹೇಳ್ತಿರ್ತಾರೆ. ಅದನ್ನು ನಿಮಗೆ ಒಂದೊಂದು ಸಲ ಅರ್ಥ ಅರ್ಥ ಆಗಲಿಕ್ಕಿಲ್ಲ. ಅಂತಾರೂ ಅದಾರ ಕೆಲವೊಬ್ಬರಿಗೆ. ನಿಮ್ಮದು ಒಂದು ಯಾಕಂದರೆ ಭಾಳ ಜನ ನೋಡ್ತಿರಲ್ಲ ಇಲ್ಲಿ, ಯಾರ್ಯಾರ ಜೀವನದಾಗ ಇಂತಿಂಥದ್ದು ನೋಡ್ಕೊಳ್ರಿ. ಇವರೆಲ್ಲ ನಿಮ್ಗೆ ಒಳ್ಳೆ ಮನಸ್ಸಿಂದ ನಿಮ್ಗೆ ಒಳ್ಳೇದಾಗಲಿ ಅಂತ ಬಯಸಾರಲ್ಲರು. ಸುಮ್ಮನೆ ಬಾಯಿ ಮಾತಿಗೆ ಒಳ್ಳೇದಾಗಲಿ ನಿಮ್ಗೆ ಚಲೋ ಆಗಲಿ ಚಲೋ ಅಂದ್ರೆ ನೀವು ಆ ಕಡೆ ಹೋಗಿದ್ಮೇಲೆ ಏನು ಹಿಂಗೆ ಉದ್ದಾರಕ್ಕಾರ ನೋಡಂತೇಳಿ ಏನಾಕತ್ತಾನ, ನಮಗಾಗ್ಲಾರ್ದು ಏನಾಕತಿ, ಹಿಂಗೆ ನೆಗೆಟಿವ್ ಮಾತಾಡಂತಾರೆ. ಕೆಲವೊಬ್ರದಾರ ನಿಮ್ಮ ಜೀವನದಾಗ ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ಇಡಿಸ್ಬಿಟ್ಟಾರ ಅವ್ರು. ನೀವೇನಾರು ಒಂದು ಒಳ್ಳೆ ವರ್ಕ್ ಮಾಡೋಕೆ ಹೋಗ್ರಿ, ಎಲ್ಲರೂ ಹಿಂಗೆ ಒಂದು ಒಳ್ಳೇದು ಏನಾರು ಹೇಳ್ರಿ, ಏನಾರು ಮಾಡಿರಿ, ಅದ್ರೊಳಗಿನ ಬರೀ ನಿಮ್ಗೆ ನೆಗೆಟಿವ್ನ ನಿಮ್ಗೆ ಎತ್ತಿ ತೋರಿಸ್ತಾರೆ. ಅದ್ರಿಂದ ಇವತ್ತು ನಾವೊಂದು ಚಲೋದಂದ್ರೆ ಉದಾಹರಣೆ ಒಂದು ಬಟ್ಟೆ ತಂದೇನೆ ಏನು ತೋರಿಸ್ರಿ, ಒಂದು ಅಡುಗೆ ಮಾಡಿ ನೀಡ್ರಿ, ಅವ್ರು ಏನೇ ತೋರಿಸ್ರಿ ಅದ್ರಾಗ ಒಳ್ಳೆತನ ಏನು ಹುಡ್ಕಂಗಿಲ್ಲ, ಬರ್ರಿ ಅದ್ರಾಗಿಂದ ಒಂದು ನೆಗೆಟಿವ್ ಹುಡುಕಿ ನಿಮಗೆ ತೋರಿಸ್ತಿರ್ತಾರೆ. ಅವ್ರು ನಮಗೆ ಬೇಕಾದಂಥರ ಇರ್ತಾರೆ ಆ್ಯಕ್ಚುಲಿ. ಯಾಕಂದ್ರೆ ಅಂಥವ್ರಿಗೆ ತೋರಿಸ್ತೇವಲ್ಲ ನಾವು, ಹೋಗಿ ಯಾರ್ಯಾರಿಗಾರ ತೋರಿಸಂಗಿಲ್ಲ. ಇನ್ನೂ ಸ್ವಲ್ಪ ಜನ ಕೆಲವೊಬ್ರದರಲ್ಲಿ ನಿಮಗೆ ಮಸ್ತ್ ಅಡ್ವೈಸ್ ಮಾಡ್ತಾರೆ. ನೀ ಹಂಗಿರು, ನೀ ಹಿಂಗಿರು, ಮೆಡಿಟೇಷನ್ ಮಾಡು, ನೀನು ಯೋಗ ಮಾಡು, ಒಳ್ಳೆ ಡಯಟ್ ಮಾಡು, ದಿನ ವಾಕಿಂಗ್ ಹೋಗು, ನಿಮಗೆಲ್ಲ ಅಡ್ವೈಸ್ ಮಾಡ್ತಿರ್ತಾರೆ ಹಂಗೆ ಬಾಯಾಗ ಮಾತ್ರ. ಬಟ್ ನೀವು ಅದಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನು ಮತ್ತೆ ಉಲ್ಟಾ ಮಾತಾಡೋದು. ಏನಾಕತಿ ಅದು ಮಾಡಿದ್ರೆ ಏನು ಬರ್ತೈತಿ, ಏನು ದಿನ ವಾಕಿಂಗ್ ಹೋಗ್ಬಿಟ್ರೆ ನೀವು ಏನು ತೆಳ್ಳಗಾಗ್ಬಿಡ್ತೀರನ, ಉದಾಹರಣೆ ಸುಮ್ಮನೆ ನಿಮ್ದೆಲ್ಲ ಆರಾಮಾಗ್ಬಿಡ್ತೀರನ ಅನ್ನಂಗೆ ಅನ್ನೋದು. ಆಮೇಲೆ ಹಿಂದಿಂದ ಮತ್ತೆ ಮಾಡ್ಲರು ನೋಡೋಣ ಅಂತ. ನೀವೆಲ್ಲರೂ ಅದನ್ನು ಅಕಸ್ಮಾತ್ ಅವ್ರನ್ನ ಸೀರಿಯಸ್ ತೊಗೊಂಡು ಸ್ಟಾರ್ಟ್ ಮಾಡಿಬಿಟ್ರಿ ಅಂದ್ರೆ ಒಂದು ಒಳ್ಳೆ ದಾರಿಗೆ ಹೋಗ್ರಿ ಅಂತ ಹೇಳೋದು. ನೀವು ಹೊಂಟು ಕೂಡಲೇ ಮತ್ತೆ ಕಾಲೇಜ್ ಆಗೋದು ಸಹಿಸೋಕ್ಕಾಗಲ್ಲ. ನೀವು ಹೋಗಂಗಿಲ್ಲ ಅಂತ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಅದ. ನೀವು ಹೋಗಂಗಿಲ್ಲ ಅನ್ನೋದಕ್ಕೆ ಅವ್ರು ಏನು ತಿಳ್ಕೊತಾರೆ, ನಾ ಎಷ್ಟಂದ್ರೆ ಇವರು ತೊಗೊಳಂಗೆ. ನೀವೆಲ್ಲರೂ ಅಕಸ್ಮಾತ್ ಸ್ಟೆಪ್ ತೊಗೊಂಬಿಟ್ರಿ ಅದನ್ನು ಸೀರಿಯಸ್ ಆಗಂದ್ರೆ ಮತ್ತು ನೀವು ಭಾಳ ಚಲೋ ಆಗ್ಬಿಡ್ತೀರಿ ಅದ್ರಾಗ ಕಾಲು ಜಗ್ಗಿದ್ದ. ಇನ್ನೂ ಕೆಲವೊಬ್ರು ಹೆಂಗದಾರ ಅಂದ್ರೆ ನಿಮ್ಗೆ ರಿಸ್ಕ್ ತೊಗೊಳ್ರಿ ಜೀವನದಾಗ ಅಂತ ಅಡ್ವೈಸ್ ಮಾಡೋದಾರ. ರಿಸ್ಕ್ ತೊಗೋಬೇಕು, ಕಂಫರ್ಟ್ ಝೋನ್ದ ಹೊರಗೆ ಬರಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡ್ತಾರೆ. ನಾವು ಅದೇವಲ್ಲ ಜೊತೆಗೆ, ಕಷ್ಟ ಇದ್ರೆ ನಾವು ಅದೇವಲ್ಲ ಜೊತೆಗೆ, ರಿಸ್ಕ್ ತೊಗೋರಿ ಅಂದ್ರೆ ಮುಂದೆ ಹೋಗ್ರಿ ಅಂತೆಲ್ಲ ಅಡ್ವೈಸ್ ಮಾಡ್ತಾರೆ. ಬಟ್ ನೀವು ನಿಜವಾಗ್ಲೂ ಸ್ಟೆಪ್ ಇಟ್ಟಾಗ ಅವ್ರು ನಿಮ್ಮ ಜೊತೆಗೆ ಇರಲ್ಲ. ಹೌದಲ್ಲ ಇವ್ರು ಅದಾರ ನನ್ನ ಜೊತೆಗೆ, ಅವ್ರು ಯಾರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಯಾರೇ ಆಗಿರಲಿ ಅಂತಾರೆ ಇಲ್ಲಿ ಅದಾರ ನೋಡಿರಿ. ಅಂದ್ರೆ ಎಲ್ಲರದ್ದು ಆಸ್ಪೆಕ್ಟ್ ಹೇಳಕತ್ತಾನೆ. ನಿಮ್ಮ ಜೀವನದೊಳಗೆ ಎಂತೆಂಥರ ಅದಾರಲ್ಲ ಅವ್ರನ್ನ ನೀವು ಇಲ್ಲಿ ರೆಸೊನೇಟ್ ಮಾಡ್ಕೊಳ್ರಿ. ಇನ್ನು ಕೆಲವೊಬ್ರು ಅದಾರ ಇಲ್ಲಿ ಹೆಂಗಂದ್ರೆ ನಿಮ್ಮ ಹಳೇವು ಆಗೋಗಿರ್ತಾವಲ್ಲ ನೋವೇನು, ನೀವು ಮರ್ಯಾಕೆ ಟ್ರೈ ಮಾಡ್ತಿರ್ತೀರ ಅದನ್ನ ಅಯ್ಯೋ ಪಾಪ ಅಂದಂದು ನಿಮಗೆ ನೆಗೆಟಿವಿಟಿ ನಿಮ್ಮ ಜೀವನದಾಗ ತುಂಬ್ತಿರ್ತಾರೆ. ಈಗ ಸಣ್ಣ ಉದಾಹರಣೆ ರಿಲೇಷನ್ಶಿಪ್ ಅಂದ್ರೆ ಹಿಂಗೆ ರಿಲೇಷನ್ಶಿಪ್ಪಾಗಿ ಹೇಳ್ತೀನಿ. ಒಂದು ಬ್ರೇಕಪ್ ಆಗೈತಿ ಅಂತ ಇಟ್ಕೊಳ್ಳೋಣ, ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿರ್ತೀರಿ ಅಂತ ಇಟ್ಕೊಳ್ಳೋಣ. ಸಣ್ಣ ಮನ್ಯಾಗ ಯಾರ್ದೋ ಜೊತೆಗೆ ಏನಾಗಿರ್ತೈತಿ, ಅದನ್ನು ಹೋಗೇ ಬಿಟ್ಟಿರ್ತೈತಿ. ನೀವು ಅದನ್ನು ಮರ್ಯಾಕೆ ಟ್ರೈ ಮಾಡ್ತಿರ್ತೀರಿ, ಮತ್ತೆಲ್ಲ ನಾರ್ಮಲಿಗೆ ಬರ್ಬೇಕಂತಿರ್ತೀರಿ. ಇವ್ರು ಬರ್ತಾರೆ ಇಂಥವ್ರು ಇರ್ತಾರೆ, ನಿಮಗೆಲ್ಲ ಚಲೋ ಅನಿಸ್ತಿರ್ತಾರೆ, ನಿಮ್ಮ ಜೊತೆಗೆ ಇರ್ತಿರ್ತಾರೆ ಅವರು. ಹಿಂಗೆ ಆಗ್ಬಾರ್ದಾಗಿತ್ತು ಪಾಪ, ನೀ ಎಷ್ಟು ಚಲೋ ಇದ್ದಿ, ಎಷ್ಟು ಒಳ್ಳೆಯರಿದ್ದಿ, ನಿನ್ನಂತರಿಗೆ ಅವ್ರು ಹಂಗೆ ಮಾಡಬಾರ್ದಾಗಿತ್ತು, ನಿನಗೆ ಹಿಂಗೆ ಅನ್ಬಾರ್ದಾಗಿತ್ತು.
ನೀವು ಮತ್ತೇನಾಯ್ತು ಎನರ್ಜಿ ನಿಮ್ಮದು ಮತ್ತು ಇದು ಒಂಥರ ನೆಗೆಟಿವಿಟಿನ. ಯಾಕಂದ್ರೆ ನೀವೀಗ ಹಿಲಪ್ಪಾಗಿ ಮತ್ತು ನಾರ್ಮಲ್ ಜೀವನ ಮಾಡಿ ಖುಷಿಯಿಂದ ಇರೋಕ್ಕೆ ಟ್ರೈ ಮಾಡ್ತಿದ್ದೀರಿ. ಹಿಂಗೆ ಬರ್ತಾರಲ್ಲ. ಸೊ ನೋಡ್ರಿ ಎಷ್ಟು ವಿಚಿತ್ರ ಮಂದಿ ಇರ್ತಾರೆ ನಮ್ಮ ಜೀವನದಾಗ. ನಮ್ಮನ್ನು ಕಾಲು ಎಳ್ಯಾರ, ನಮಗೆ ಗೊತ್ತೇ ಆಗ್ತಿರಲ್ಲ. ನಮ್ಮ ಎಮೋಷ್ನಲಿ ನಮ್ಮನ್ನು ಡ್ರೈನ್ ಮಾಡ್ತಿರ್ತಾರೆ, ಹಿರ್ಕೊತಾರೆ ನಮ್ಮ ಎನರ್ಜಿ ಎಲ್ಲ ಅವ್ರು. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದು ಗೈಡೆನ್ಸನ್ನು ತೆಗ್ಯಾನ ಅಂತ. ಗೈಡೆನ್ಸ್ ತೆಗೆಯೋದಕ್ಕಿಂತ ಮುಂಚೆ ನೀವು ಅದಕ್ಕೆ ಏನು ರಿಯಾಕ್ಟ್ ಮಾಡ್ತದಿರಿ ಅಂದ್ರೆ ಅದು ನಿಮ್ಗೆ ರೆಸೊನೇಟ್ ಇನ್ನೂ ಚೆನ್ನಾಗಿ ಆಗ್ತದೆ. ಸೊ ನನ್ನ ವ್ಯೂವರ್ಸ್ ಇವ್ರು ಏನೇನು ಹೇಳಿದ್ದು ಎಲ್ಲರಿಗೂ ಅಂದ್ರೆ ನಿಮ್ಮ ಜೀವನದಾಗ ಏನೇನು ನಡೀತಾ ಐತಿ ನೋಡ್ಕೊರಿ. ಅಷ್ಟು ನಿಮ್ದ್ರಾಗ ಇರೋಂಗಿಲ್ಲ, ಎಲ್ಲ ಒಂದೊಂದು ಇರ್ತೈತಿ. ಸೊ ನೀವೇನು ಅದಕ್ಕೆ ರಿಯಾಕ್ಟ್ ಮಾಡ್ತದಿರಿ ಸದ್ಯಕ್ಕೆ ಅಂದ್ರೆ ಅದ್ರ ನಿಮಗೆ ಚೆನ್ನಾಗಿ ರೆಸೊನೇಟ್ ಆಗ್ತೈತಿ. ಆಮೇಲೆ ನಿಮಗೆ ಗೈಡೆನ್ಸ್ ನೀವೇನು ಮಾಡ್ಬೇಕಲ್ಲ ತೆಗ್ಯಾನ ಅಂತ. ಇಂಥದ್ದಿಂದ ಹೆಂಗೆ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ನಿಮ್ಮನ್ನು ನೀವು. ಸೊ ನೀವೇನು ರಿಯಾಕ್ಟ್ ಕೊಡ್ತದಿರಿ ಅಂದರೆ ಎಲ್ಲರೂ ಅದಕ್ಕೆ ನೆಗೆಟಿವ್ ಆಗಿ ಕೊಡೋಂಗಿಲ್ಲ. ಅದನ್ನು ಒಬ್ಬರು ನಡಿ ಬಂದ್ರೆ ಬರ್ತೈತೆ ಅನ್ನಂಗೂ ಇರ್ತೀರಿ. ಓಕೆ, ಒಬ್ಬೊಬ್ಬರು ಬೇಜಾರು ಮಾಡ್ಕೊತೀರಿ. ಯಾರ್ಯಾರಿಗಿಲ್ಲೇ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀರಿ, ಎಸ್ಪೆಷಲಿ ಫೈನಾನ್ಷಿಯಲಿ, ಅವ್ರು ನಿಮಗೆ ವಾಪಸ್ ಹೆಲ್ಪ್ ಮಾಡೋದಿರಲಿ, ಅದು ಗ್ರ್ಯಾಟಿಟ್ಯೂಡ್ ಇಲ್ಲ ಅವ್ರಿಗೆ, ಅದು ನಿಮ್ಮೊಂದು ಕೃತಜ್ಞತೆ ಭಾವನೆ ಅವ್ರ ಕಡೆ ಇಲ್ಲ. ಸೊ ನಿಮ್ಮನ್ನು ಇಷ್ಟು ಡ್ರೈನ್ ಮಾಡ್ತಾರೆ ಅವ್ರು ಅಂತಂದ್ರೆ ನಿಮ್ಗೆ ಅನಿಸ್ತದೆ ಒಂದು ಲಿಟ್ರಲಿ ಕೆಲವೊಂದು ಸಲ ಎಲ್ಲರೂ ಓಡ್ ಹೋಗ್ಲಾ, ನನ್ನ ಪಡಿನ ಎಲ್ಲರ ಬಚ್ಚಿಟ್ಕೊಳ್ಳ. ಕೆಲವೊಬ್ರಿಗೆ ಅನಿಸಿರ್ಬೋದು ಫೈನಾನ್ಸ್ ಎಷ್ಟು ಹೆಲ್ಪ್ ಮಾಡಿರ್ಬೋದು ಅನಿಸ್ತೈತಿ. ನೀವು ಅವ್ರಿಗೆ ಅವ್ರು ಮಾಡಿರೋದೊಂದು ವಾಪಸ್ಸಿಗೆ ನೀವು ಮೋಸ್ಟ್ಲಿ ನಾನು ಸತ್ತು ಹೋಗ್ಲಾ ಅಂತಲೂ ಕೆಲವೊಬ್ರಿಗೆ ಅನಿಸಿರ್ಬೋದು. ಇಲ್ಲೇ ನೋಡ್ರಿ, ಏನಾರ ಮಾಡ್ಕೊಂಬಿಡ್ಲ ನನಗೆ ನಾನು ಅಂತಲೂ ನೀವು ಕೆಲವು ಅನಿಸಿರ್ಬೋದು. ಇಲ್ಲ ನಾ ಎಲ್ಲರೂ ಹೋಗಿ ಯಾರಿಗೂ ನನ್ನನ್ನು ಯಾರು ಗುರ್ತಿಸ್ಬಾರ್ದು ಅಂತಲ್ಲಿ ಹೋಗಿ ನಾ ಜೀವನ ಮಾಡ್ಲಾ, ಹಾಗೂ ನಿಮ್ಮ ಮನಸ್ಸಿಗೆ ಬಂದಿರ್ಬೋದು ಈ ರೀತಿ. ಯಾಕಂದರೆ ಫೈನಾನ್ಷಿಯಲ್ ಲಾಸಸ್ ನಿಮ್ಗೆ ಭಾಳ ಆಗಿರ್ಬೋದು ಆ ವ್ಯಕ್ತಿಯಿಂದ, ಅಂಥ ಎಕ್ಸ್ಟ್ರೀಮ್ ಒಳಗೂ ಆಗಿರ್ಬೋದು ಇಲ್ಲಿ ಭಾಳ ಜನ. ಸೊ ನಿಮ್ಮನ್ನು ಅಟ್ಟಕ್ಕೇರಿ ಸೇರಿಸಿ ನೀವು ಮಾಡ್ದಂದಾಗ ಇಲ್ಲ, ನೀವು ಆರಾಮದಿರಿ, ಬಿಂದಾಸ್ ಅದಿರಿ. ಆ್ಯಕ್ಚುಲಿ ಅವ್ರ ಜೊತೆಗೆ ನೀವು ಚೆನ್ನಾಗಿ ಫ್ರೆಂಡ್ಶಿಪ್ ಇಟ್ಕೊಂಡಿರಲಿಲ್ಲ, ಬಟ್ ನಿಮಗೆ ಗೊತ್ತಾಗಕತ್ತಿಲ್ಲ ಅನ್ಸಕತ್ತೈತದೆ. ಯಾಕಂದ್ರೆ ನಿಮ್ಮ ಫ್ರೆಂಡ್ಶಿಪ್ ಇಲ್ಲಿ ಚೆನ್ನಾಗೈತಿ, ನಿಮ್ಮ ಅವ್ರ ಜೊತೆಗೆ ಒಂದು ಬಾಂಡಿಂಗ್ ಚೆನ್ನಾಗೈತಿ, ಅವ್ರ ಜೊತೆಗೆ ಎಂಜಾಯ್ ಮಾಡ್ತಿದ್ದೀರಿ. ಅಂದ್ರೆ ನಿಮ್ಮ ನಾ ಲೆವೆಲ್ಲಿಗೆ ಕಳಿಸ್ತಾರ, ನಿಮ್ಗೆ ಅವರು ಡ್ರೈನ್ ಮಾಡ್ತಿರೋದು ನಿಮ್ಮನ್ನು ಅಟ್ಟಕ್ಕೇರಿಸ್ತಾರ ಅಂತಾರಲ್ಲ, ಹಂಗೆ ಹಾಕಿರಿ ನಿಮ್ಮ ಎನರ್ಜಿ ಎಲ್ಲ ಡ್ರೈನ್ ಮಾಡ್ತಿದಾರೆ ಅವ್ರು, ನಿಮ್ಗೆ ಅದು ಗೊತ್ತಾಗಕತ್ತಿಲ್ಲ. ಸೊ ಇಲ್ಲಿ ನಿಮ್ಮನ್ನ ನೆಗೆಟಿವಿಟಿಗೆ ತೊಗೊಂಡು ಹೋಗೋರು, ನಿಮಗೆ ಕನ್ಫ್ಯೂಸ್ ಮಾಡೋರದಾರ ಅಂತ ಹೇಳಿದೆ ನಾನು. ಓಕೆ, ಕನ್ಫ್ಯೂಸ್ ಆತಂದ್ರೆ ಮತ್ತೆ ರಿವೈಂಡ್ ಮಾಡಿ ನೋಡ್ಕೊರಿ ಯಾವ ಕಾರ್ಡ್ ಹೇಳಿದೆ ಅಂತ. ಇದನ್ನು ಹೇಳ್ತಿದ್ದಾರೆ, ನೀವು ಎಷ್ಟು ನಿಮ್ಮನ್ನು ನೀವು ಹೋಲ್ಡ್ ಮಾಡ್ಕೊಂಡ್ಬಿಟ್ಟಿರಂದ್ರೆ ನಿಮ್ಗೆ ಏನೂ ಓಪನ್ ಅಪ್ ಆಗಿ ಮಾತಾಡೋಕೆ ಬರವಲ್ದು, ಓಪನ್ ಅಪ್ ಆಗಿ ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋಕೆ ಆಗವಲ್ದು. ಅವರು ಕನ್ಫ್ಯೂಸ್ ಮಾಡಿಸಿದ್ದಕ್ಕೆ, ಅವ್ರ ನೆಗೆಟಿವಿಟಿಗೆ ನಾ ಮಾಡಿದ್ರೆ ತಪ್ಪನ, ನಾ ಮಾತಾಡಿದ್ರೆ ತಪ್ಪನ, ನಾವು ಸ್ಟೆಪ್ ಬಿಟ್ಟರೆ ತಪ್ಪನ, ನಾ ಹಿಂಗಂದ್ರೆ ತಪ್ಪನ ಅನ್ನೋದು ಒಂದು ನಿಮ್ಗೆ ಬಂದುಬಿಟ್ಟತಿ. ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೊಳೋದು ಮರ್ತ್ಬಿಟ್ಟಿರಿ ನೀವು. ನಿಮಗಾಗಿ ಒಂದು ಏನಾರು ವಸ್ತು ತೊಗೋಬೇಕಂದಾಗ ನಾ ತೊಗೋಬೇಕಾ, ಇಟ್ ಈಸ್ ನೆಸರಿನಾ, ಬೇಕಾ ನನಗೆ, ಇಷ್ಟೊಂದು ನಿಮ್ಮನ್ನು ನೀವು ಅಂತ ಹೋಗ್ಬಿಟ್ಟಿರಿ ನೀವು ಇಲ್ಲಿ. ಸೊ ಇಲ್ಲಿ ನಿಮ್ಮನ್ನು ಈ ಕಾರ್ಡಿಂದ ಹೇಳ್ತದಾನೆ, ನಿಮ್ಮನ್ನು ಒಂಥರ ಮೋಟಿವೇಟ್ ಮಾಡಿ ಮತ್ತು ಕಾಲು ಜಗ್ಗರ್ ಅದಾರ ಅಂತ ಹೇಳಿದ್ನಲ್ಲ. ನನಗೂ ಒಂದು ಟೈಮ್ ಬರಲಿ ಕಾಯ್ತಾನೆ ಅಂತ ನೀವು ವೇಟ್ ಮಾಡಕತ್ತೀರಿ ಅನಿಸುತ್ತೆ. ಯಾಕಂದರೆ ಇದು ಬಾಂಡಿಂಗ್ ಮೋಸ್ಟ್ಲಿ ನಿಮ್ಗೆ ಅಷ್ಟು ಬಿಟ್ಟು ಹೋಗೋದು ಇರಲಿಕ್ಕಿಲ್ಲ. ಅದು ನಂದು ಒಂದು ಟೈಮ್ ಬರಲಿ, ನಾನು ಎದ್ದು ನಿಂತು ತೋರಿಸ್ತೇನೆ ನಾ ಏನು ಅನ್ನೋದು, ಹಿಂಗೆ ಮಾಡ್ತೀರಿ ಅನ್ನೋದಿರ್ತದಲ್ಲ ಆ ಟೈಪು ನೀವು ಒಂದು ರಿಯಾಕ್ಷನ್ ಅವರಿಗೆ ಕೊಡ್ತೀರಿ. ರೆಸ್ಪಾಂಡ್ ಅಲ್ಲದ ರಿಯಾಕ್ಷನ್. ಇಲ್ಲೇ ನಿಮ್ಮನ್ನ ರಿಸ್ಕ್ ತೊಗೋರಿ ಅಂತ ಹೇಳ್ತಾರೆ, ಬಟ್ ಆ ರಿಸ್ಕ್ ನೀವು ತೊಗೊಳಕ್ಕೆ ಹೋಗೋದಾಗ ನಾವು ಇರ್ತೇವೆ ಅಂತ ಹೇಳ್ತಾರೆ, ಅವ್ರು ಇರೋಲ್ಲ ನಿಮ್ಮ ಜೊತೆಗೆ. ಸೊ ಅಂದ್ರೆ ಆಮೇಲೆ ತಿರುಗಿ ನೋಡಿ ನನ್ನ ಹೆಲ್ಪಿಗೆ ಯಾರು ನೋಡಿದ್ರೆ ಯಾರು ಇರೋಂಗಿಲ್ಲ. ಅಂಥದ್ದೊಂದು ಪರಿಸ್ಥಿತಿ ಭಾಳ ಸಣ್ಣದಿರಲಿ ದೊಡ್ಡದಿರಲಿ ವಿಷಯಗಳು. ಅಂಥವ್ರು ಯಾರದಿರಲ್ಲ ಇಲ್ಲೇ, ಭಾಳ ಒಬ್ಬರೇ ಫೀಲ್ ಮಾಡ್ಕೊತಿದ್ದೀರ ಅನಿಸೋದು ನೀವು. ಸೊ ನಿಮ್ಗೆ ಒಂದು ನಾ ದುಡ್ಡು ಮಾಡಬೇಕು, ನನ್ನ ದುಡ್ಡು ಇದ್ರೆ ನನ್ನ ಹಿಂದೆ ಎಲ್ಲರೂ ಬರ್ತಾರೆ ಅನ್ನೋದು ಒಂದು ನಿಮಗೆ ಈಗ ಮೆಂಟಾಲಿಟಿ ಅಥವಾ ಆ ರೀತಿ ನಿಮ್ಮದು ಯೋಚನೆಗಳು ಬರ್ತಿರ್ಬೇಕು. ನನಗೆ ದುಡ್ಡು ಇರಬೇಕು, ನನ್ನ ಜೀವನದಾಗ ದುಡ್ಡು ಇರಬೇಕು, ಅಥವಾ ನನ್ನ ಕಡೆ ದುಡ್ಡಿಲ್ಲ
ಹಾಗಾಗಿ ನನ್ನ ಹತ್ರ ನನ್ನ ಫೈನಾನ್ಷಿಯಲ್ ಇಲ್ಲ, ನನ್ನ ಹತ್ರ ಹಿಂಗೆ ದುಡ್ಡಿನ ಸೆನ್ಸ್ ಬರೀ ಲಿಟ್ರಲಿ ಕರೆನ್ಸಿ ಅಂತಲ್ಲ, ನಿಮ್ಮ ಕಡೆ ಒಂದು ಮನಿ, ಒಂದು ಗಾಡಿ, ಸ್ಟೇಟಸ್ ಏನೇನು ಹೇಳ್ತದಲ್ಲ ಎಲ್ಲ, ನನ್ನ ಕಡೆ ಅದಿಲ್ಲ, ನಾನು ಅದನ್ನು ಮಾಡ್ಕೊಳ್ಳೇಬೇಕು ಅನ್ನೋದು ಒಂದು ನಿಮ್ಗೆ ಅವ್ರು ಹೀಗೆಲ್ಲ ಮಾಡೋದ್ರಿಂದ ನಿಮ್ಗೆ ಒಂದು ಯೋಚನೆಗಳು ಬರ್ತಿರ್ಬಂದ್ರೆ ಅತಿಯಾಗಿ ಆಸೆ, ಅತಿಯಾಗಿ ದುಡ್ಡು ಮಾಡೋ ಆಸೆ ಎಲ್ಲ ಚೆನ್ನಾಗೇ ಇರ್ತೀರಿ ನೀವು ಆ್ಯಕ್ಚುಲಿ. ಈಗ ಹಂಗೆ ಬರ್ತಿರ್ಬೇಕು. ಸೊ ನಿಮಗೆ ನೆಗೆಟಿವಿಟಿ ಒಳಗೆ ಹಾಕ್ತದಾರ ಅಂತ ಹೇಳಿದ್ನಲ್ಲ, ನಿಮಗೆ ಅನಿಸ್ತತಿ ಕೆಲವೊಂದು ಸಲ ದೇವ್ರು ನನಗೆ ಯಾಕೆ ಹಿಂಗೆ ಮಾಡ್ತದಾನ, ನನ್ನ ಜೀವನಕ್ಕೆ ನ್ಯಾಯನೇ ಇಲ್ಲ ಸಿಗಕತ್ತಿಲ್ಲಲ್ಲ, ನಾ ಏನು ತಪ್ಪು ಮಾಡಿದೆ, ನಾ ಎಲ್ಲರಿಗೂ ಚಲೋ ಮಾಡೀನಿ, ನನಗೆ ಯಾಕೆ ಹಿಂಗೆ ಆಗ್ತಾಯಿತಿ, ಈ ರೀತಿಯಾದಂಥ ಒಂದು ನಿಮ್ಮದು ರೆಸ್ಪಾಂಡ್ ಅವ್ರು ಮಾಡಿದ್ದಕ್ಕೆ ನಿಮಗೆ ಅನ್ನಿಸ್ತಿರ್ತೈತಿ ನೋಡಿರಿ. ಯಾರ್ಯಾರಿಗೆ ಅನ್ನಿಸ್ತು, ರೆಸಿನೇಟ್ ಆಯ್ತು, ಕಮೆಂಟ್ ಒಳಗೆ ಮಾಡಿರಿ. ಇಲ್ಲಿ ಇದ್ರಾಗ ಕ್ಲೇಮ್ ಮಾಡೋದು ಏನಿಲ್ಲ, ಓಕೆ. ಅಂದರೆ ಈ ಕಾರ್ಡ್ ಒಳಗೆ ಏನು ಕ್ಲೇಮ್ ಮಾಡೋದಿಲ್ಲ, ಏನು ಮಾಡಬೇಡ್ರಿ. ಯಾಕಂದರೆ ನಿಮ್ಮ ಜೀವನದ ಒಂದು ಕಾಶಿಯಸ್ ರೀಡಿಂಗ್ ಇದೆ. ಸೊ ಗೈಡೆನ್ಸ್ ಒಳಗೆ ಏನು ಬರೋದು ಅದನ್ನು ಕ್ಲೇಮ್ ಮಾಡ್ಕೊಳ್ರಿ. ಗೈಡೆನ್ಸ್ ಪ್ಲೀಸ್, ನನ್ನ ವ್ಯೂವರ್ಸಿಗೆ ಗೈಡೆನ್ಸ್ ಕೊಡ್ರಿ. ಇದರಿಂದ ಹೆಂಗೆ ಅವರು ಹೊರಗೆ ಬರಬೇಕು. ಬ್ಯೂಟಿ ಆ್ಯಂಡ್ ಡಿವೋಷನ್, ಪ್ರೀಸ್ಟಸ್, ಮಿಸ್ಟೇಕ್ ಟೀಚರ್. ಯಾರಾದರೂ ಒಬ್ಬರು ಗುರು ಅಂತ ಹಿಡ್ಕೊಳ್ರಿ, ಅವ್ರ ಮಾರ್ಗದರ್ಶನ ಒಳಗೆ ಹೋಗ್ರಿ. ಓಕೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ರಿ, ಸೆಲ್ಫ್ ಕೇರ್ ಮಾಡ್ಕೊಳೋದು ಕಲೀರಿ. ಓಕೆ, ಅಂದ್ರೆ ನೀವು ಇಂಥ ನೆಗೆಟಿವಿಟಿಯಿಂದ ನಿಮ್ಮೊಳಗೆ ನೀವು ಹೊರಗೆ ಬಂದಾಗ ನೀವು ಸ್ಟ್ರೆಂತ್ ಏನಂತ ಗೊತ್ತಾಗುತ್ತೆ. ಯು ಆರ್ ಆಲ್ರೆಡಿ ಡೂಯಿಂಗ್ ಇಟ್. ಇಲ್ಲಿ ಆಲ್ರೆಡಿ ನಿಮ್ಗೆ ನೀವು ಇಂಥದ್ರೊಳಗೆ ಇದ್ವಿ, ನಾ ಈಗ ಹೊರಗೆ ಬರ್ತದನ್ರಿ ಅಂತೆಲ್ಲ ನಿಮಗೆ ಗೊತ್ತಾಗಲ್ಲ. ಸೊ ಅಂದರೆ ಈ ಪ್ರೊಸೆಸ್ಸಿಂದ ಬರಬೇಕು ಅಂತ ಅನಿಸಿರ್ಬೇಕು. ಇದು ಇವ್ರು ಬಿಟ್ಟು ಹೋಗ್ಬೇಕು, ಇವರಿಂದ ನನಗೆ ನೆಗೆಟಿವಿಟಿ ಬರ್ತಾ ಇದೆ ಅಂತ ಗೊತ್ತಾಗಿರ್ಬೋದು. ಇಲ್ಲಿ ಭಾಳ ಜನರಿಗೆ ಭಾಳ ಓವರ್ ಥಿಂಕಿಂಗ್ ಮಾಡೋದು ಬಿಡ್ರಿ. ಓವರ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು, ನಾ ಏನು ಮಾಡ್ಬೇಕು, ಸ್ಟೆಪ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರಿ. ಫಸ್ಟ್ ಅದನ್ನು ಥಾಟ್ ಹಾಕ್ರಿ, ನಾ ಇದರಿಂದ ಹೊರಗೆ ಬರಬೇಕು, ನಾ ಏನು ಮಾಡಲಿ, ಯೂನಿವರ್ಸಿಟಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿರಿ, ನಿಮ್ಗೆ ಆನ್ಸರ್ ಸಿಗೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಕೆಲವೊಬ್ಬರಿಗೆ ಆಲ್ರೆಡಿ ನಿಮ್ಮ ಮನಸ್ಸಿಗೆ ಹೇಳ್ತಾ ಐತಿ, ಬಟ್ ನೀವು ಅದನ್ನು ಸ್ಟೆಪ್ ತೊಗೊಳಕತ್ತಿಲ್ಲ. ನಿಮ್ಮ ಮನಸ್ಸೊಳಗೆ ಇಂಟ್ಯೂಷನ್ ಬರ್ತದಾವು, ಇದು ಸಾಕು, ನೀನು ಹಿಂಗೆ ಮಾಡಿಸ್ಕೋಬೇಡ, ನಿಂಗೆ ಅನ್ನಿಸ್ಕೋಬೇಡ, ಅವ್ರು ನೀ ಕೆಟ್ಟ ಮಾಡ್ತದಾರ, ಅವ್ರು ಸುಮ್ಮನೆ ನಿನಗೆ ಹೊಗಳ್ತಿದಾರ, ಅಥವಾ ಸುಮ್ಮನೆ ನೀನು ಯೂಸ್ ತೊಗೊತಾರೆ, ನಿಮಗೆಲ್ಲ ಗೊತ್ತೈತಿ. ಬಟ್ ಯು ಆರ್ ನಾಟ್ ಲಿಸ್ನಿಂಗ್ ಟು ಯುವರ್ ಇನ್ನರ್ ವಾಯ್ಸ್. ನಿಮ್ಮ ಮನಸ್ಸು ಏನು ಹೇಳ್ತೈತಿ ಅದನ್ನು ಕೇಳ್ರಿ. ವೇರ್ ಆರ್ ಯು ಬೀಯಿಂಗ್ ಕಾಲ್ಡ್ ಟು ಜರ್ನಿ ಟು. ಸೊ ನಿಮ್ಮ ಜರ್ನಿ ಎಲ್ಲಿಗೆ ಹೊಂಟೈತೆ ಅಂತ ಸ್ವಲ್ಪ ಒಂದು ಸ್ಟಾಪ್ ಮಾಡಿಕೊಂಡು ಪಾಸ್ ತೊಗೊಳ್ರಿ. ಜೀವನದಾಗ ಓಡಬೇಡ್ರಿ. ನಿಮ್ಮ ಜರ್ನಿ ಎಲ್ಲಿಗೆ ಹೊಂಟೈತೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡ್ಕೊಳ್ರಿ. ಡೈರೆಕ್ಷನ್ ಎಲ್ಲಿ ಹೊಂಟಂದು, ಎಲ್ಲಿ ತಪ್ತದ ದಾರಿ. ಇಲ್ಲಿ ಹೆಂಗೆ ಫ್ರೆಂಡ್ ಜೊತೆಗೆ ಇಲ್ಲಿ ಭಾಳ ಎಂಜಾಯ್ ಮಾಡ್ತಿದ್ದೀರಿ ಕೆಲವೊಬ್ರು, ಅಲ್ಲಿ ಏನು ತಪ್ತದಿರಿ ದಾರಿ ಅನ್ನೋದು ನಿಮಗೆ ಗೊತ್ತಾಗಕತ್ತಿಲ್ಲ. ಡ್ಯಾನ್ಸ್ ವಿತ್ ಲೈಫ್, ಡೂ ಸಮಥಿಂಗ್ ಟು ಚೇಂಜ್ ಯುವರ್ ಎನರ್ಜಿ. ಸಿ, ಏನೋ ಒಂದು ಎನರ್ಜಿ ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳ್ತಿರೋದು. ನಿಮಗೆ ಏನು ಇಷ್ಟ ಆಗ್ತದೋ ಅದು ಒಳ್ಳೇದು. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡ್ರಿ. ಕೆಲವೊಬ್ರು ಡಿಪ್ರೆಷನ್ ಒಳಗೆ ಹೊಂಟಿರಿ, ಒಬ್ಬರು ಸಾಯ್ಬೇಕಂತ ಅಂದ್ರೆ ಮನಸ್ಸು ಅನ್ನಿಸ್ತಾ ಇದ್ದು ನಿಮಗೆ, ನಿಮ್ಮನ್ನು ನೀವು ಹೋಲ್ಡ್ ಮಾಡ್ಕೊಂಡಿರಿ, ಎಕ್ಸ್ಪ್ರೆಸ್ ಬರೋಕತ್ತಿಲ್ಲ, ಥ್ರೋಟ್ ಚಕ್ರ, ಹಾರ್ಟ್ ಚಕ್ರ ಎಲ್ಲ ಬ್ಲಾಕ್ ಆಗ್ಯಾವಿಲ್ಲ. ಹಿಂಗಿದ್ದಾಗ ಇಂಥರಿಂದ ದೂರಿದ್ದ ನಿಮಗೆ ಹೆಂಗೆ ಬೇಕು ಹಂಗೆ ಖುಷಿಯಾಗಿರೋದು ಕಲೀರಿ ಅಂತ ಬಂದೈತಿ. ನಿಮ್ಮ ಎನರ್ಜಿ ಚೇಂಜ್ ಮಾಡ್ಕೊಳ್ರಿ. ದಿನಾನು ಇದ್ದಿದ್ದನ್ನು ನೆನೆಸ್ಕೊಂಡು ಅಳ ಬದಲಿ ಖುಷಿ ಏನಾಕತ್ತೆ ಅದನ್ನು ನೆನೆಸ್ಕೊಂಡು ನಗದು ಕಲೀರಿ. ಹಿಂಗೆ ಎನರ್ಜಿ ಚೇಂಜ್ ಆಗ್ತವ. ಸೊ ಲಾಸ್ಟ್ ಕಾರ್ಡ್, ಲಾಗಿಂಗ್ ಫಾರ್ ಹೋಮ್, ಬಿಲಾಂಗಿಂಗ್, ದ ಒರಿಜಿನಲ್ ಲೈಟ್ ವರ್ಕರ್ಸ್, ಮಿಂಟಕನ್. ನೀವು ಎಲ್ಲಿ ಬಿಲಾಂಗ್ ಹಾಕಿರಿ, ಎಲ್ಲಂದ್ರೆ ಈ ಗುಂಪೊಳಗೆ ನಾ ಸೇರ್ತಾನೆ, ಈ ವ್ಯಕ್ತಿ ಜೊತೆಗೆ ನನ್ನ ಎನರ್ಜಿ ಅವ್ರ ಎನರ್ಜಿ ಮ್ಯಾಚ್ ಆಗತ್ತ. ಕೆಲವೊಬ್ಬರು ಅನಿಸುತ್ತಲ್ಲ ನಮ್ಗೆ, ಇಲ್ಲಿ ಈಗ ಒಂದು 4 ಜನ ಫ್ರೆಂಡ್ಸ್ ಕುಂತ ಒಂದಿನ ಗೆಟ್ ಟುಗೆದರ್ ಇದ್ದಾಗ ನಾವು ಅಲ್ಲಿ ಕುಂತ್ರಿ ಅಂದ್ರೆ ನಾವು ಈ ಡಿಸ್ಕಷನ್ ಒಳಗೆ ನಾವು ಅದೇವ ಇಲ್ಲಿ ನಮ್ದು ಏನಾರ ಪಾರ್ಟ್ ಆಯ್ತಾ, ಏನು ನಾ ಮಾಡ್ತಿದ್ದೀನಿ, ನಮ್ಗೆ ಒಂದೊಂದ್ಸಲ ಹಂಗೆ ಅನಿಸುತ್ತೆ, ಯಾವಾಗಲೂ ಎಲ್ಲರಿಗೂ ಅನಿಸುತ್ತೆ. ಅಂಥದಿಂದ ಹೊರಗೆ ಬರ್ರಿ. ಜಸ್ಟ್ ನಿಮ್ಗೆಲ್ಲಿ ಕಂಫರ್ಟಬಲ್ ಅನಿಸುತ್ತೆ, ನಿಮ್ಗೆಲ್ಲಿ ಸಮಾಧಾನ ಅನಿಸುತ್ತೆ, ಖುಷಿ ಅನಿಸುತ್ತೆ, ಮನ್ಸಿಗೆ ಕಿರಿಕಿರಿ ಆಗಂಗಿಲ್ಲ ಅಂತಲ್ಲಿ ಇರೋದು ಸ್ಟಾರ್ಟ್ ಮಾಡಿರಿ. ಒಬ್ಬರೇ ಇದ್ದರೂ ಅಡ್ಡಿ ಇಲ್ಲ. ಓಕೆ, ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಸೊ ಲೈಕ್ ಆತು ಅನ್ಕೊತೀನಿ.
ಅವಾಗವಾಗ ಒಂದು ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ ರೀಡಿಂಗ್ಸ್ ಇವು. ದಿನ ರಿಲೇಷನ್ಶಿಪ್ ಮಾಡೋ ಬದಲು ನಿಮಗಾಗಿ ಒಂದು ರೀಡಿಂಗ್ ಇದೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ. ಅವೇಕನ್ ಟಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸ್ ನೋಡಿರಿ. ಇವತ್ತು ನಿಮ್ಮದು ಪರ್ಸ್ನಾಲಿಟಿಗಾಗಿನ ನಿಮ್ಮ ಒಂದು ವೆಲ್ ಬೀಯಿಂಗಾಗಿ ಮಾಡಿರೋಂಥ ಒಂದು ರೀಡಿಂಗ್ ಇದು ಕನ್ನಡ ಒಳಗೆ. ಸೊ ನಿಮಗೆಲ್ಲ ಏಂಜಲ್ ಗೈಡೆನ್ಸ್ ಸಿಗ್ತೈತಿ, ಯೂನಿವರ್ಸ್ ಗೈಡೆನ್ಸ್ ಸಿಗ್ತೈತಿ, ನಿಮ್ಮ ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಸಿಗ್ತೈತಿ. ಸೊ ಎಲ್ಲನೂ ನೋಡಿಕೊಂಡು ಮಾಡಿಕೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ರಿ. ಸೊ ಇಲ್ಲಿ ನೀವು ಇವನ್ನ ಇನ್ನರ್ ಟೆಂಪಲ್, ಓಕೆ, ಸಿಸ್ಟರ್ಹುಡ್ ಆಫ್ ದ ರೋಸ್, ಡ್ಯಾನ್ಸ್ ವಿತ್ ದ ಲೈಫ್, ಇವನ್ನ ನೀವು ಇಲ್ಲಿ ಕ್ಲೇಮ್ ಮಾಡ್ಕೋಬೋದು. ನಮಗೇನೂ ಗೊತ್ತಾಗಿಲ್ಲ ರೀ ನೀವು ಹೇಳ್ತಿರೋದು ಇಲ್ಲಿ ಅಂದರೆ ನಮಗೇನು ಬರಿಬೇಕು ಅನ್ನೋದು ಗೊತ್ತಾಗಿಲ್ಲ ಅಂದ್ರೆ ಇಂಥ ನೆಗೆಟಿವಿಟಿಯಿಂದ ನನಗೆ ಹೊರಗೆ ನಾನು ಪಾಸಿಟಿವ್ ಕಡೆ ನಾನು ಹೆಂಗೆ ಹೋಗಲಿ ಅನ್ನೋದು ನನಗೆ ಯೂನಿವರ್ಸ್ ಪ್ಲೀಸ್ ದಾರಿ ತೋರಿಸಿ ಅಂತ ಬರೀರಿ. ಓಕೆ, ಥ್ಯಾಂಕ್ ಯು. ನಾಳೆ ಮತ್ತು ಹೊಸ ರೀಡಿಂಗ್ ಒಂದಿಗೆ ನಿಮ್ಮ ಜೊತೆಗೆ ಬೆಟ್ಟಾಕಂದ್ರೆ ಅಲ್ಲಿವರೆಗೂ ಖುಷಿಯಾಗಿರ್ರಿ, ಹ್ಯಾಪಿಯಾಗಿರ್ರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಓಕೆ, ಆ್ಯಂಡ್ ಬಿ ಹ್ಯಾಪಿ. ಥ್ಯಾಂಕ್ ಯು.